ಹಾಯ್ ಹಲೋ ನಮಸ್ಕಾರ. ಎಜುಕೇಷನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. B.Ed ಪ್ರಥಮ ವರ್ಷದಲ್ಲಿ ಓದುತ್ತಿರುವ ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಕಡೆಯಿಂದ ಎಲ್ಲರಿಗೂ ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನೆಲ್ ಕಡೆಯಿಂದ ನಿಮಗೆ UDP ಒನ್ ಸೋಷಿಯಲ್ ಸೈನ್ಸ್ 30 ಕ್ವಶನ್ಗಳನ್ನು ಇಂಪಾರ್ಟೆಂಟ್ ಕೊಡಲಾಗಿದೆ. ಆ 30 ಕ್ವಶನ್ಗಳು ವೆರಿ ಇಂಪಾರ್ಟೆಂಟ್. ಫಸ್ಟ್ ಒಂದು ಕ್ವಶನ್ಗಳನ್ನು ನೋಡೋಣ. ಇದರೊಳಗೆ ಇಂಗ್ಲೀಷು ಇರ್ತದ, ಕನ್ನಡ ಮೀಡಿಯಂ ಇರ್ತದ, ಎರಡನ್ನೂ ಇರ್ತಾವ. ನಿಮಗೆ ಯಾವ್ದು ಅನುಕೂಲ ಆಗ್ತದ ಆ ಮೀಡಿಯಂದಲ್ಲಿ ನೋಡ್ಕೋಬಹುದು. ಎರಡು ಮೀಡಿಯಂದಲ್ಲಿ ಇರ್ತಾವ. ಫಸ್ಟ್ ಒನ್, ಇತಿಹಾಸದ ಅರ್ಥವನ್ನು ಇದರ ವ್ಯಾಪ್ತಿಯೊಂದಿಗೆ ಸ್ಪಷ್ಟಪಡಿಸುವಿರಿ ಅಂತ ಕೇಳಿದಾರ ನೋಡ್ರಿ. ತದನಂತರ ಸ್ಥಳ ಪ್ರಜ್ಞೆ ಎಂದರೇನು, ಇದರ ಮಹತ್ವವನ್ನು ವಿವರಿಸಿರಿ. ಥರ್ಡ್ ಒನ್, ಸಮಾಜ ವಿಜ್ಞಾನ ಬೋಧನೆಯ ಐತಿಹಾಸಿಕ ದೃಷ್ಟಿಕೋನವನ್ನು ಹೇಗೆ ಬೆಳೆಸುವಿರಿ. ಸಮಾಜ ವಿಜ್ಞಾನದ ಬೋಧನೆಯಲ್ಲಿ ಐತಿಹಾಸಿಕ ದೃಷ್ಟಿಕೋನವನ್ನು ಹೇಗೆ ಬೆಳೆಸುವಿರಿ. ತದನಂತರ ಕ್ವಶನ್ ಯಾವ್ದ್ರಿ, ಫೋರ್ತ್ ಒನ್, ರಾಜ್ಯಶಾಸ್ತ್ರದ ಅರ್ಥ ಮತ್ತು ಅಧ್ಯಯನದ ಮಹತ್ವವನ್ನು ವಿವರಿಸಿ. ಫಿಫ್ತ್ ಒನ್, ಸಮಾಜಶಾಸ್ತ್ರದ ಪಠ್ಯಕ್ರಮದ ಮೇಲೆ ಮೊದಲಿಯಾರ್ ಆಯೋಗದ ಶಿಫಾರಸಿನ ಪಟ್ಟಿಯನ್ನ ಇಲ್ಲಿ ಮಾಡ್ರಿ. ತದನಂತರ 6, ಪಾಠ ಯೋಜನೆ ಹಾಗೂ ಘಟಕ ಯೋಜನೆ ನಡುವಿನ ವ್ಯತ್ಯಾಸವನ್ನ ತಿಳಿಸಿರಿ. 7, ಅಂತರ್ಶಿಸ್ತು ಮತ್ತು ಬಹುಶಿಸ್ತಿನ ಪಠ್ಯಕ್ರಮದ ಸಂಘಟನೆಯ ವ್ಯತ್ಯಾಸವನ್ನು ತಿಳಿಸಿರಿ. 8, 2005ರ ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟಿನ ಕುರಿತಂತ ವಿವರಿಸಿರಿ ಅಂತ ಕೇಳ್ಯಾರ. 9ನೇ ಪ್ರಶ್ನೆ, ಭೌಗೋಳಿಕ ಶಾಸ್ತ್ರದ ಅರ್ಥ ಮತ್ತು ಸ್ವರೂಪವನ್ನ ಬರೆಯಿರಿ. 10, ಫಹಿ ಮಾದರಿಯ ಅಥವಾ ಫಹಿ ಆಧಾರಿತ ಮಾದರಿಯ ಪಾಠ ಯೋಜನೆ ಹಂತವನ್ನ ವಿವರಿಸಿರಿ. 11, ಸಮಾಜಶಾಸ್ತ್ರ ವಿಜ್ಞಾನ ಬೋಧನೆಯಲ್ಲಿ ವೈವಿಧ್ಯತೆಯನ್ನ ಮಹತ್ವವನ್ನು ತಿಳಿಸಿರಿ. ತದನಂತರ 12, ಸಮಾಜ ವಿಜ್ಞಾನ ಮತ್ತು ಸಮಾಜ ಅಧ್ಯಯನ ನಡುವಿನ ವ್ಯತ್ಯಾಸವನ್ನು ತಿಳಿಸಿರಿ. 13ನೇ ಪ್ರಶ್ನೆ ಏನದ, ಸಮಾಜ ವಿಜ್ಞಾನದ ಪಠ್ಯಕ್ರಮ ರಚನೆ ಏಕಕೇಂದ್ರೀಕೃತ ವಿಧಾನವನ್ನ ವಿವರಿಸಿ. ತದನಂತರ 14, ಸಮಾಜ ವಿಜ್ಞಾನದ ಪಠ್ಯಕ್ರಮ ರೂಪಿಸುವಾಗ ಎದುರಾಗುವ ಸವಾಲುಗಳನ್ನ ಪಟ್ಟಿ ಮಾಡ್ರಿ. ತದನಂತರ 15, ಪಠ್ಯ ಪುಸ್ತಕದ ಉತ್ತಮ ಗುಣಲಕ್ಷಣಗಳನ್ನು ವಿವರಿಸಿರಿ. 16ನೇ ಪ್ರಶ್ನೆ, ಇತಿಹಾಸದ ಅರ್ಥ ಮತ್ತು ಸ್ವರೂಪವನ್ನು ವಿವರಿಸಿರಿ. 17ನೇ ಪ್ರಶ್ನೆ, ರಾಜ್ಯಶಾಸ್ತ್ರ ಮತ್ತು ಅರ್ಥಶಾಸ್ತ್ರದ ನಡುವಿನ ಮಹತ್ವವನ್ನು ವಿವರಿಸಿರಿ. ಇಂಪಾರ್ಟೆಂಟ್, ಇದನ್ನ ಎಕ್ಸ್ಪ್ಲೈನ್ ದ ಮೀನಿಂಗ್ ಅಂಡ್ ಇಂಪಾರ್ಟೆನ್ಸ್ ಅಂಡ್ ಪೊಲಿಟಿಕಲ್ ಸೈನ್ಸ್ ಅಂಡ್ ಎಕನಾಮಿಕ್ಸ್ ಎಕ್ಸ್ಪ್ಲೈನ್ ಮಾಡ್ಬೇಕ್ರಿ 2. ಅದೇ ರೀತಿ 18, ಸಮಾಜ ವಿಜ್ಞಾನದ ಅರ್ಥ ಸ್ವರೂಪ ವಿವರಿಸಿ. ಎಕ್ಸ್ಪ್ಲೈನ್ ದ ಮೀನಿಂಗ್ ಅಂಡ್ ನೇಚರ್ ಆಫ್ ದ ಸೋಷಿಯಲ್ ಸೈನ್ಸ್. 19, ಸಮಾಜ ವಿಜ್ಞಾನದ ಪಠ್ಯಕ್ರಮದ ತತ್ವವನ್ನು ವಿವರಿಸಿರಿ. ಎಕ್ಸ್ಪ್ಲೈನ್ ದ ಪ್ರಿನ್ಸಿಪಲ್ಸ್ ಆಫ್ ದ ಸೋಷಿಯಲ್ ಸೈನ್ಸ್ ಕರಿಕ್ಯುಲಮ್. 20ನೇ ಪ್ರಶ್ನೆ ರೀ, ಸಮಾಜ ವಿಜ್ಞಾನದ ಪಠ್ಯಕ್ರಮದ ರಚನೆಯಲ್ಲಿ ಕಾಲಾನುಕ್ರಮವನ್ನು ವಿವರಿಸಿರಿ. 21, ಜೀವನ ವೃತ್ತಾಂ ವಿಧಾನದ ಅರ್ಥ, ಗುಣಗಳು ಮತ್ತು ದೋಷಗಳನ್ನು ಬರೆಯಿರಿ. 22ನೇ ಪ್ರಶ್ನೆ, ಮಾಧ್ಯಮಿಕ ಶಿಕ್ಷಣ ಆಯೋಗವು ಪಠ್ಯಕ್ರಮದ ಕುರಿತು ಮಾಡಿದ ಶಿಫಾರಸುಗಳು ಯಾವುವು. 23, ಸಂಪನ್ಮೂಲ ಘಟಕದ ಮತ್ತು ಮಹತ್ವವನ್ನು ವಿವರಿಸಿರಿ. ಅದೇ ರೀತಿ 24, ರಚನಾತ್ಮಕವಾದ ಅರ್ಥ, ಸ್ವರೂಪ ಮತ್ತು ಮಹತ್ವವನ್ನು ವಿವರಿಸಿರಿ. 25, 8ನೇ ತರಗತಿಯ ಸಮಾಜ ವಿಜ್ಞಾನದ ಪಠ್ಯಕ್ರಮವನ್ನು ಲಕ್ಷಣಗಳ ಆಧಾರದ ಮೇಲೆ ವಿಮರ್ಶಿಸಿರಿ. 26, ಸಮಾಜ ವಿಜ್ಞಾನದ ಬೋಧನೆಯ ಪರಿಸರಾತ್ಮಕ, ಆರ್ಥಿಕ ಹಾಗೂ ಸಂವಿಧಾನಾತ್ಮಕ ದೃಷ್ಟಿಕೋನವನ್ನು ವಿವರಿಸಿರಿ. 27, ಸಮಸ್ಯೆ ಪರಿಹಾರ ಶಿಕ್ಷಣ ಎಂದರೇನು, ಅದರ ಗುಣಾವಗುಣಗಳನ್ನು ಬರೆಯಿರಿ. 28, ಸಮಾಜ ವಿಜ್ಞಾನದ ಬೋಧನೆಯಲ್ಲಿ ಯೋಜನಾ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಅಂಶಗಳನ್ನು ಸಂಬಂಧಿಸಿದಂತೆ ವಿವರಿಸಿ. ಫಸ್ಟ್ ಒನ್, ಅರ್ಥ, ಹಂತಗಳು, ಗುಣಾವಗುಣಗಳು, ಮೀನಿಂಗ್, ಸ್ಟೆಪ್ಸ್, ಮೆರಿಟ್ಸ್ ಅಂಡ್ ಡಿಮೆರಿಟ್ಸ್ ಅನ್ನು ಬರೀರಿ ಅಂತ ಹೇಳ್ಯಾರ. ಅದೇ ರೀತಿ 29ನೇ ಪ್ರಶ್ನೆ ಏನು ಹೇಳ್ಯಾರ ಅಂದ್ರೆ, ಸಮಸ್ಯೆ ಪರಿಹಾರ ಶಿಕ್ಷಣ, ಅರ್ಥ, ಹಂತಗಳನ್ನು, ಗುಣಾವಗುಣಗಳನ್ನು ವಿವರಿಸಿರಿ. ಅದೇ ರೀತಿ 5 ಮಾದರಿಯ ಪಾಠ ಯೋಜನೆಯ ತಯಾರಿಕೆಯನ್ನ ವಿವರಿಸಿರಿ. ನೀವು ನೋಡಿರ್ಬೋದು UDP
UDP ಸೋಷಿಯಲ್ ಸೈನ್ಸ್ 30 ಇಂಪಾರ್ಟೆಂಟ್ ಕ್ವಶನ್ಗಳನ್ನು ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ ವತಿಯಿಂದ ನೀಡಲಾಗಿದೆ. ಪ್ರಥಮ ವರ್ಷದ B.Ed ವಿದ್ಯಾರ್ಥಿಗಳಿಗೆ ಅಥವಾ B.Ed ಪ್ರಶಿಕ್ಷಣಾರ್ಥಿಗಳಿಗೆ ನಮ್ಮ ಚಾನಲ್ ಯಾರ್ಯಾರು ನೋಡತ್ತೀರಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ರಿ, ಹಾಗೆ ಸಪೋರ್ಟ್ ಮಾಡ್ರಿ. ಇಂತಹ ಒಳ್ಳೆಯ ವಿಡಿಯೋಗಳನ್ನು ನಿಮ್ಮ ಮುಂದೆ ನಾನು ತರಲ್ಲ ಪ್ರಯತ್ನವನ್ನು ಮಾಡ್ತೀನಿ, ಹಾಗೆ ಸಪೋರ್ಟ್ ಮಾಡ್ರಿ. ಥ್ಯಾಂಕ್ ಯು.